ಸರ್ಕಾರ ತನ್ನ ತಪ್ಪನ್ನ ಮುಚ್ಚೋದಕ್ಕೆ ಮತ್ತೊಂದು ಪತ್ರವನ್ನು ಬರೆದಿದೆ. ಕಾರ್ಯಕ್ರಮ ಮುಗಿದು ಅನಾಹುತ ಆದ್ಮೇಲೆ ಅವರು ಕೆಎಸ್ಸಿಗೆ ಕೊಟ್ಟಂತಹ ಪತ್ರಕ್ಕೆ ಸಹಿ ಹಾಕಿ ನೋಡಿ ನಾವು ಪತ್ರ ಕೊಟ್ಟಿದ್ವಿ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ. 19 ಷರತ್ತು ವಿಧಿಸಿ ಆರ್ಸಿಬಿ ಕಾರ್ಯಕ್ರಮಕ್ಕೆ ಅನುಮತಿ ನೀಡಿದ್ದ ಪತ್ರ ಇದು. ಕೆಎಸ್ಸಿಯ ಮೇಲೆ ಆರೋಪವನ್ನ ಹೊರಸೋದಕ್ಕೆ ಈ ಮೂಲಕ ಸರ್ಕಾರ ಯತ್ನಿಸ್ತಾ ಇದೆ. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಡಾಕ್ಯುಮೆಂಟ್ ಅನ್ನು ನಾವು ತೋರಿಸ್ತಾ ಇದ್ದೀವಿ. ಒಂದು ಪರ್ಮಿಷನ್ ಲೆಟರ್ ಅನ್ನ ಕೊಡಲಾಗಿತ್ತು ವಿತ್ ಕಂಡೀಷನ್ಸ್ ಅಂತ ಹೇಳಿದ್ರು. ಅಂದರೆ ಯಾವ ಕಂಡೀಷನ್ ನೀವು ಫಾಲೋ ಮಾಡಬೇಕು ಅಂತ ನಾವು ಕೆಎಸ್ಸಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಅಂತ. ಬಟ್ ಅಲ್ಲಿ ಸೀಲು ಮತ್ತು ಸಿಗ್ನೇಚರ್ ನೋಡಿದ್ರೆ ದುರಂತ ಆಗಿ ನೆಕ್ಸ್ಟ್ ಡೇ ಈ ಲೆಟ್ರನ್ನ ಕೊಟ್ಟಿರೋದು ಅಂತ ಹೇಳಲಾಗ್ತಾ ಇದೆ. ಇದು ಅರ್ಥನೇ ಇಲ್ಲ. ಆತುರವಾಗಿ ಜಾರ್ಕೊಳ್ಳೋ ಬರದಲ್ಲಿ ಮತ್ತೊಂದು ಎಡವಟ್ಟನ್ನು ಮಾಡ್ದಂಗೆ ಕಾಣಿಸ್ತಾ ಇದೆ. ಅವ್ರ ಪರ್ಮಿಷನ್ ಕೇಳಿದ್ದು 3ನೇ ತಾರೀಕು, ಇವ್ರ ಪರ್ಮಿಷನ್ಗೆ ಸಿಗ್ನೇಚರ್ ಹಾಕಿ ಸೀಲ್ ಹೊಡೆದು ಕೊಟ್ಟಿರೋದು 5ನೇ ತಾರೀಕು. ಇದರ ಬೆನ್ನಲ್ಲೇ ದುರಂತ ಆಗಿದ್ದು 4ನೇ ತಾರೀಕು. ಕೆಎಸ್ಸಿಗೆ ಏನೇನು ಕಂಡೀಷನ್ಸ್ ಹಾಕಿದ್ರು ಅಂತ ಇದಷ್ಟು ಇಂಪಾರ್ಟೆಂಟ್ ಆಗಲ್ಲ. ಬಿಕಾಸ್ ಈ ಪತ್ರದ ಬಗ್ಗೆನೇ 100 ಅನುಮಾನ ಇದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಗಾಗಲಿ ಪ್ರತಿಮೆಗಾಗಲಿ ರಸ್ತೆ ಪಾರ್ಕ್ಗೆ ಧಕ್ಕೆ ಆಗಬಾರ್ದು ಅಂತ ಯಾವಾಗಲೂ ಅಷ್ಟೇ ಸರ್ಕಾರದ ಕಚೇರಿ ಸುತ್ತಮುತ್ತ ಇರುತ್ತಲ್ಲ, ಅಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟನ್ನೇ ಇಂಥದ್ದೆಲ್ಲ ಆದರೆ ಹೊಣೆ ಮಾಡ್ತಾರೆ ಅಂತ ಇಲ್ಲೂ SOP ಹೇಳಲಾಗಿದೆ. ಯಾವುದೇ ರೀತಿಯ ಅನಾಹುತ ಆದರೂ ಕೂಡ ದುರಸ್ತಿ ವೆಚ್ಚವನ್ನು ಯಾರು ಇವೆಂಟ್ ಆರ್ಗನೈಸ್ ಮಾಡ್ತಾ ಇದ್ದಾರೆ ಅವರೇ ಭರಿಸಬೇಕು ಅಂತ ಕಂಡೀಷನನ್ನು ಹಾಕಲಾಗಿದೆ. ಸಂಚಾರ ವ್ಯವಸ್ಥೆಗೆ ಅಡಚಣೆಯಾಗದಂತೆ ಕಾರ್ಯಕ್ರಮವನ್ನು ನಡೆಸೋದು ಕೂಡ ಈ ಕಂಡೀಷನ್ನ ಭಾಗ ಆಗ್ತಾ ಇದೆ. ಈ ಕುರಿತು ಪೊಲೀಸ್ ಇಲಾಖೆ ಸಮನ್ವಯದೊಂದಿಗೆ ಕ್ರಮವನ್ನು ನಿರ್ವಹಿಸಿ ಅಂತ ಹೇಳಿದ್ರು. ನಿಜವಾಗ್ಲೂ ಸಮನ್ವಯತೆ ಆಯ್ತಾ? ಪ್ರಶ್ನೆ ಹಾಗೇ ಇದೆ. ಕಚೇರಿ ಕೆಲಸಗಳಿಗೆ ತೊಂದರೆ ಆಗದಂತೆ ಕಾರ್ಯಕ್ರಮವನ್ನು ನಡೆಸಬೇಕು. ಕಾರ್ಯಕ್ರಮ ನಡೆಯುವಂತಹ ಸ್ಥಳವನ್ನು ಕ್ಲೀನಾಗಿ ಇಡಬೇಕು. ಆಮೇಲೆ ಪ್ಲಾಸ್ಟಿಕ್ ಬಾಟ್ಲಿ ವಸ್ತುಗಳಿಗೆ ಕಡ್ಡಾಯವಾಗಿ ನಿಷೇಧವನ್ನು ಹೇರಬೇಕು. ಕಾರ್ಯಕ್ರಮಕ್ಕೆ ಬಂದ ಆಹ್ವಾನಿತರಿಗೆ ಲಘು ಉಪಹಾರ ಏರ್ಪಟ್ಟು ಮಾಡಿದ್ರೆ ಅದನ್ನು ಆಚೆಯಿಂದ ತರಿಸಿ, ಇಲ್ಲಿ ಯಾವುದೇ ಗ್ಯಾಸ್ ಸಿಲಿಂಡರ್ನ ಉಪಯೋಗಿಸಬೇಡಿ ಅಂತೆಲ್ಲ ಅವರು ಹೇಳಿದ್ದಾರೆ. ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಭದ್ರತಾ ಠೇವಣಿಯಾಗಿ ಮುಂಗಡ 10,000ವನ್ನು ಪಾವತಿಸಬೇಕು. ಕಾರ್ಯಕ್ರಮ ಬಳಿಕ ಯಾವುದೇ ದೂರುಗಳಿಲ್ಲದೇ ಇದ್ದರೆ ಸದರಿ ಮೊತ್ತವನ್ನು ಹಿಂದಿರುಗಿಸಲಾಗುತ್ತೆ. ಡೆಪಾಸಿಟ್ ಮನಿಯನ್ನು ಒಂದಿನ ಮುಂಚೆನೇ ನೀವು ಪಾವತಿ ಮಾಡಬೇಕು ಅಂತ ಹೇಳಿದ್ರು. ಕಾರ್ಯಕ್ರಮ ರದ್ದಾದಲ್ಲಿ ಸ್ವಚ್ಛತಾ ವೆಚ್ಚವನ್ನು ಹಿಂದಿರುಗಿಸ್ಲಿಕ್ಕೆ ಆಗಲ್ಲ. ಭವ್ಯ ಮೆಟ್ಟಿಲ ಮೇಲೆ ಸ್ಟೇಜ್ ಅಳವಡಿಸಿದ ದೃಢೀಕರಣ ಕಡ್ಡಾಯ. ಲೋಕೋಪಯೋಗಿ ಇಲಾಖೆಯ ದೃಢೀಕರಣ ಕಡ್ಡಾಯ. ಈ ಥರ ಸುಮಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಮುಂಚೆ ನೋಡಿದ್ರೆ ಈ ಫೋಟೋ ಶೂಟ್ ಆಪರ್ಚುನಿಟಿಗೋಸ್ಕರ ಕ್ರೆಡಿಟ್ ತಗೊಳ್ಳೋದಕ್ಕೆ ಕೆಎಸ್ಸಿ ಮತ್ತು ಸರ್ಕಾರದ ಮಧ್ಯೆ ಜಟಾಪಟಿ ಇದ್ದಂಗೆ ಕಾಣಿಸ್ತಾ ಇತ್ತು. ನಾವಿಲ್ಲಿ ಮಾಡ್ತೀವಿ ನೀವು ಅಲ್ಲಿ ಮಾಡಿ ಅನ್ನೋ ರೀತಿಯಲ್ಲಿ ಇರ್ತಾ ಇತ್ತು. ಈಗ ಒಬ್ಬರ ಮೇಲೆ ಇನ್ನೊಬ್ರು ತಪ್ಪು ಹೊರಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರೋದು, ಜಾರ್ಕೊಳ್ಳೋ ಪ್ರಯತ್ನದ ಭಾಗನ ಈ ಪತ್ರ. ಆಮೇಲೆ ಸೀಲು ಡೇಟು ಇಷ್ಟೊಂದು ಅಪಸವ್ಯಗಳಿಗೆ ಹೆಂಗೆ ಕಾರಣ ಆಗುತ್ತೆ ಅಂತ. ದುರಂತ ನಡೆದು ನೆಕ್ಸ್ಟ್ ಡೇ ಸೀಲ್ ಹೊಡೆದು ಸಿಗ್ನೇಚರ್ ಹೊಡೆದು ಈ ಪತ್ರವನ್ನು ವೈರಲ್ ಮಾಡ್ತಾರೆ ಅಂದರೆ ಏನು ಉದ್ದೇಶ? ಮಮತಾ, ಸರ್ಕಾರ ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನ ಬೇಕೋ ಅವೆಲ್ಲವನ್ನು ಕೂಡ ಮಾಡ್ತಾ ಇದೆ ಅನ್ನುವಂಥಕ್ಕೆ ಪ್ರಮುಖವಾದ ಉದಾಹರಣೆ ಎನ್ನುವಂಥ ಈ ಪತ್ರ ವೈರಲ್ ಆಗ್ತಿರುವಂಥ ಪತ್ರದಿಂದ ಗೊತ್ತಾಗ್ತಿರುವಂಥದ್ದು. ಕಾರಣ ಕೆಎಸ್ಸಿ ಇವರ ಬಳಿ 3ನೇ ತಾರೀಕು ಅನುಮತಿಯನ್ನು ಪಡೀಲಿಕ್ಕೆ ಮುಂದಾಗತ್ತೆ. ಆ ಸಂದರ್ಭದಲ್ಲಿ ಇವರು ಕಾರ್ಯಕ್ರಮ 4ನೇ ತಾರೀಕು ಮುಗಿಸಿ ದುರಂತ ಆದ ಬಳಿಕ ಸೈನನ್ನು ಹಾಕಿ ಒಂದಷ್ಟು 19 ಕಂಡೀಷನ್ ಇರುವಂಥ ಒಂದು ಪತ್ರವನ್ನು ಅವರಿಗೆ ಸಹಿ ಮಾಡಿ ಕೊಟ್ಟಿರುವಂಥ ಈಗ ಪತ್ರ ವೈರಲ್ ಆಗ್ತಿರೋದನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ಸರ್ಕಾರ ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಬೋರ್ಡ್ ಮಂಡಳಿ ಏನಿದೆ ಅದು ಈ ಒಂದು ಪ್ರಕರಣದಿಂದ ನುಣುಚ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನ ಬೇಕೋ ಅವೆಲ್ಲವನ್ನು ಕೂಡ ಮಾಡ್ತಿದ್ದಾರೆ ಅನ್ನುವಂಥಕ್ಕೆ ನೈಜ ಉದಾಹರಣೆ ಈ ಪತ್ರ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಪ್ರಮುಖವಾಗಿ ಈ ಕಂಡೀಷನ್ಗಳನ್ನು ಹಾಕಿರುವಂಥದ್ದು ಮತ್ತು ಆ ಡೇಟ್ಗಳ ವ್ಯತ್ಯಾಸವನ್ನು ನೋಡಿದ್ರೆ ಇವರು ಯಾವ ಕಾರಣಕ್ಕೂ ಈ ಒಂದು ಪ್ರಕರಣದಿಂದ ನುಣುಚ್ಕೊಳ್ಳಿಕ್ಕೆ ಸರ್ಕಾರ ಏನೆಲ್ಲ ಪ್ರಯತ್ನ ಬೇಕೋ ಅವೆಲ್ಲವನ್ನು ಕೂಡ ಮಾಡ್ತಾ ಇದೆ ಅನ್ನುವಂಥದ್ದು ಈ ಪತ್ರದಿಂದ ಗೊತ್ತಾಗ್ತದೆ. ಬಹಳ ಪ್ರಮುಖವಾಗಿ ಆ ಡೇಟು ಮತ್ತು ಕಂಡೀಷನ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸರ್ಕಾರ ಅನುಮತಿ ಕೊಡುವಂಥ ಸಂದರ್ಭದಲ್ಲಿ ಸುಮಾರು 19 ಕಂಡೀಷನನ್ನು ಹಾಕಿ ನಾವು ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನು ತೋರಿಸಿಕೊಳ್ಳುವ ಪ್ರಯತ್ನ ಎಲ್ಲವೂ ಕೂಡ ಮಾಡಿದೆ ಅನ್ನುವಂಥದ್ದು ಈ ಪತ್ರದಲ್ಲಿರುವಂಥ ಕಂಡೀಷನನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ನಿನ್ನೆ ಕೆಎಸ್ಸಿ ಕೂಡ ಈ ಒಂದು ಪ್ರಕರಣದ FIR ವಜಾಗೊಳಿಸಿ ಅಂತೇಳಿ ಹೈಕೋರ್ಟ್ಗೆ ಹೋಗಿದೆ. ಹಾಗಾಗಿ ಅವರು ಸಂಪೂರ್ಣವಾಗಿ ಸರ್ಕಾರದ ತಪ್ಪು ಅನ್ನುವಂಥದ್ದನ್ನು ಬಿಂಬಿಸುವ ಕೆಲಸ ಆಗ್ತಿರುವಂಥ ಕಾರಣಕ್ಕಾಗಿ ಇವೆಲ್ಲ ಪ್ರಯತ್ನಗಳು ನಡೀತಿದ್ದಾವ ಅನ್ನುವಂಥ ಅನುಮಾನಗಳು ಈಗ ಹುಟ್ಟು ಹಾಕ್ತಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನಾಗೇಶ್. ಒಟ್ಟಿನಲ್ಲಿ ಸರ್ಕಾರದ ಎಡಬಿಡಂಗಿತನ ಇದೆಯಲ್ಲ ಅದು ಮತ್ತೊಂದು ಸಲ ಗೊತ್ತಾಗ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಹೆಂಗೆ ಕಂಡೀಷನ್ ಲೆಟ್ರ್ ಆದರೂ ಹೆಂಗೆ ಕೊಡ್ತೀರಾ? ಅನುಮತಿಯನ್ನು ಕಂಡೀಷನ್ ಸಮೇತ ಹೆಂಗೆ ಕೊಡ್ತೀರಾ? ಮಿನಿಮಮ್ ಕಾಮನ್ ಸೆನ್ಸ್ ಅಲ್ವಾ? ಅಷ್ಟು ಜನರನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ.